ವಿಶೇಷ ಏನು? ಏನು ವಿಶೇಷ ಇಲ್ಲ, ದೆಹಲಿ ಅಧಿವೇಶನ ನಡೀತಾ ಇದೆ ಅಷ್ಟೇ. ಸರ್ ಇತ್ತೀಚೆಗೆ ತಮ್ಮ ಹೆಸರು ನಾನು ಕಾಂಗ್ರೆಸ್ ಬಗ್ಗೆ ನೀವು ಏನಾರ ಕೇಳಿದ್ರೆ ಹೇಳ್ತೀನಿ, ನಮ್ಮ ಪಾರ್ಟಿದ ನೀವು ಕೇಳ್ಕೊತ ಕೂತೀರ ಅಂದ್ರೆ ನಾನು ನಡೆದು ಬಿಡ್ತೀನಿ. ಸರ್ ಈಗ ನೀವು ಅದೇ ದೆಹಲಿಗೆ ಹೋಗಿದ್ರ ಬಗ್ಗೆ ವಿಶೇಷವಾಗಿ ಚರ್ಚೆ ದೆಹಲಿಗೆ ಅಲ್ಲ, ನಮ್ದು ಅಧಿವೇಶನ ನಡೆದು ಅಧಿವೇಶನದಾಗ ತಾವೇನಾದ್ರು ಸಿದ್ದರಾಮಯ್ಯನವ್ರದ್ದು ಅದು ಏನಾರ ಕೇಳ್ತಿದ್ರೆ ಕಾಂಗ್ರೆಸ್ ಹೇಳ್ತೀನಿ. ಸಿದ್ದರಾಮಯ್ಯ ಅವರು ಮತದಾರರೇ ನಮ್ಮ ದೇವರು ಅಂತೇಳಿ ಭಾಷಣ ಮಾಡಿದ್ದಾರೆ. ರಾಜ್ಕುಮಾರ್ ಅವರು ಅವಾಗ ಯಾವ ಅಭಿಮಾನಿಗಳು ನಮ್ಮ ದೇವರು ಅಂತಿದ್ರು, ಆ ರೀತಿ ಈಗ ಮತದಾರರು ನಮ್ಮ ದೇವರು ಅಂತೇಳಿ ಇವತ್ತು ಭಾಷಣ ಎಲ್ಲ ಮಾಡಿದ್ದಾರೆ. ಸರ್ ಸಿದ್ದರಾಮಯ್ಯನವ್ರಿಗೆ ಯಾವ್ಯಾವಾಗ ಕುರ್ಚಿ ಕಂಟಕ್ಕೆ ಬರ್ತದ ಆ ರೀತಿ ಹೇಳಿಕೆಗಳನ್ನ ಕೊಡ್ತಿರ್ತಾರೆ. ಈಗ ಕುಸ್ತಿ ನಡೆದದ್ದು ಸಿದ್ದರಾಮಯ್ಯನವ್ರಿಗೆ, ಡಿ ಕೆ ಶಿವಕುಮಾರ್ ಅವ್ರಿಗೆ. ನಾನು ಹೇಳೋದು ಕುಸ್ತಿ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಅವ್ರ ಪೋಸ್ಟ್ರೇ ಬೇರೆ ಅದಾವೆ, ಇವ್ರ ಪೋಸ್ಟ್ರೇ ಬೇರೆ ಅದಾವೆ. ಒಬ್ಬರದು ಸ್ವಾಭಿಮಾನಿ ಹಿಂದ ಸಮಾವೇಶದ, ಒಬ್ಬರದು ಏನದು ಜನಕಲ್ಯಾಣ ಸಮಾವೇಶದ. ಎರಡೂ ಪೋಸ್ಟರ್ನ ಬೇರೆ ಹಚ್ಚಿದಾರ. ಪಾರ್ಟಿ ಒಳಗೆ ಇಂಟರ್ನಲ್ ಫೈಟಿಂಗ್ ಅದ. ಸಿದ್ದರಾಮಯ್ಯನವ್ರು ತೆಗಿತೀವಿ ಅಂತ ಕರೆದು ಹೇಳಿದ್ದಕ್ಕಾಗಿ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಸಡ್ಡು ಹೊಡಿತಾ ಇದ್ದಾರೆ. ಏನತ್ತ ನನ್ನ ತೆಗೆದ್ರಂದ್ರೆ ನೋಡತ್ತೇಳಿ ಇವತ್ತು ಒಂದು 50,000 ಜನರನ್ನು ಸೇರಿಸಿ ಕಾರ್ಯಕ್ರಮ ಮಾಡಲಿಕ್ಕೆ ಸಿದ್ದರಾಮಯ್ಯನವ್ರ ತಯಾರಿ. ಮತ್ತು ಈ ರೀತಿ ಕಾರ್ಯಕ್ರಮಗಳನ್ನ ಮಾಡೋದ್ರಿಂದ ರಾಜ್ಯದ ಜನರ ಅಭಿಪ್ರಾಯ ಅಲ್ಲ ಅದು. ರಾಜ್ಯದಲ್ಲಿ 5-6 ಕೋಟಿ 70 ಲಕ್ಷ ಜನ ಇದ್ದಾರೆ, 4 ಕೋಟಿ 80 ಲಕ್ಷ ಮತದಾರರಿದ್ದಾರೆ. 50,000 ಕರೆಸಿ ನೀವು ಜನರನ್ನು ತೋರಿಸಿ ಇದು ಜನಾಭಿಪ್ರಾಯ ಅಂತ ಹೇಳೋದು ಅವ್ರದ್ದು ಭ್ರಮೆ ಅಷ್ಟೇ. ಜನಾಭಿಪ್ರಾಯನೇ ಬೇರೆ ಅದ. ಅವ್ರಿಗೆ ತಾಕತ್ತಿದ್ರೆ ಬೇಕಾದ್ರೆ ಡಿಸಾಲ್ವ್ ಮಾಡಿ ಎಲೆಕ್ಷನ್ ಮಾಡಲಿ, ಜನ ಏನು ಹೇಳ್ತಾರೆ ಗೊತ್ತಾಗ್ತದೆ. ಸರ್ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವ್ರ ಜೊತೆಗೆ ಹಿಂದೆ ಇದ್ದೇನೆ, ಈಗ ಇದ್ದೇನೆ, ಮುಂದೆನೂ ಇರ್ತೇನೆ, ಸಾಯೋವರೆಗೆ ಇರ್ತೇನೆ ಅಂತ. ಯಾರು? ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು. ಅದು ತುಟಿಯಿಂದ ಬರುವ ಮಾತು, ಹೃದಯದಿಂದ ಬರುವ ಮಾತು ಅಲ್ಲದು. ಸರ್ ಬಿಜೆಪಿ ಭಿನ್ನಮತ ಬಗ್ಗೆ ಏನು ಹೇಳ್ತೀರಿ? BJP ಒಳಗೆ ಭಿನ್ನ ಮತನೇ ಇಲ್ಲ. ಸರ್ ತಾವೇನ ಇದು ಕೊಟ್ರಿ ಕೋರ್ ಕಮಿಟಿಗೆ, ತಾವ ಒಂದು ಇದು ಕೊಟ್ರಿ ರೆಬಲ್ಸ್ ವಿರುದ್ಧ ಕ್ರಮ ಕೈಗೊಳ್ಳಿಕ್ಕೆ ಅನ್ನೋ ಒಂದು ನೋ ಇಲ್ಲ ನೋ ನಮ್ಮ ಪಾರ್ಟಿ ಒಳಗೆ ನಾನು ಅಂಥ ಕೆಲಸ ಯಾರಿಗೂ ಮಾಡೋದಿಲ್ಲ. ಕೂಡಿಸೋದು ಕೆಲಸ ಮಾಡ್ತೇನೆ, ಕಳಿಯೋ ಕೆಲಸ ಮಾಡೋದಿಲ್ಲ.